ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ. ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ, ಯೆಹೋವನು ರಕ್ಷಿಸಿದ್ದಾನೆ. ಯಾಹ್ವೆ ಹ್ಯಾಸ್ ಸೇವ್ಡ್. ಆದ ಕಾರಣ ಈ 66 ಅಧ್ಯಾಯಗಳಲ್ಲಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ದೇವರು ಯಾವ ರೀತಿಯಾಗಿ ಈಗಾಗಲೇ ರಕ್ಷಿಸಿದ್ದಾನೆ ಅಥವಾ ಇನ್ನೊಂದು ರೀತಿಯಿಂದ ನೋಡುವಾಗ ಪ್ರತಿ ಅಧ್ಯಾಯದಲ್ಲಿಯೂ ಮೆಸ್ಸಿಯನ್ ಕ್ರಿಸ್ತನು ಎಂಬುದಾಗಿ 66 ಅಧ್ಯಾಯಗಳಲ್ಲಿ 66 ಪುಸ್ತಕಗಳನ್ನು ಒಂದು ಸಂಕ್ಷಿಪ್ತವಾದ ರೀತಿಯಲ್ಲಿ ಸೂಚಿಸುವಂಥದ್ದು ಯೆಶಾಯನ ಗ್ರಂಥ. 39ನೇ ಅಧ್ಯಾಯಕ್ಕೆ ನಾವು ಬರುವಾಗ ಬಾಬೇಲಿನ ಅರಸನು ಹಿಜ್ಕೀಯನ ಬಳಿಗೆ ದೂತರನ್ನು ಕಳಿಸಿದರ ಬಗ್ಗೆ ನಾವು ನೋಡ್ತೇವೆ. ಈಗಾಗಲೇ ಅಶ್ಶೂರ್ಯದ ಅರಸನು ಅಥವಾ ಅರಾಮ್ಯರ ಅರಸನು ಬಂದು ತನ್ನ ದೂತರನ್ನು ಕಳಿಸಿ ಯುದ್ಧಕ್ಕೆ ಮುತ್ತಿಗೆ ಹಾಕಿ ಮತ್ತು ದೇವರನ್ನು ನಿಂದಿಸಿದರ ಬಗ್ಗೆ ನಾವು ನೋಡ್ತೀವಿ. ಆದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸವಾದ ಒಂದು ಅನುಭವ. ಈಗಾಗಲೇ ಅಸ್ವಸ್ಥನಾಗಿ ಮತ್ತು ಅದ್ಭುತವಾದ ರೀತಿಯಲ್ಲಿ ಸ್ವಸ್ಥತೆಯನ್ನು ಹೊಂದಿ, ಹೌದು, ಸ್ವಸ್ಥತೆಯನ್ನು ಹೊಂದಿದ್ದಲ್ಲದೆ ಒಂದು ಅದ್ಭುತ ಕೂಡ ಆಗಿರ್ತದೆ. ಅದೇನಂತ ಹೇಳಿದರೆ, ಸೂರ್ಯನ ಇಳಿತರದಿಂದ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಲು ಹಿಂದಕ್ಕೆ ಬರಮಾಡುವಂಥ ಒಂದು ಅದ್ಭುತ, ಭಾಳ ದೊಡ್ಡ ಅದ್ಭುತ ಅದು. ವರ್ಲ್ಡ್ ಫೇಮಸ್ ಅದ್ಭುತ ಅದು. ವೈಜ್ಞಾನಿಕವಾಗಿ ಆ ಒಂದು ಅದ್ಭುತದ ದಾಖಲೆ ಇಂದೂ ಇದೆ. ಕಂಪ್ಯೂಟರ್ ಯುಗದಲ್ಲಿ ಅದನ್ನು ಕಂಡುಹಿಡಿದಿದ್ದಾರೆ. ಏನು ಸುಳ್ಳಾಗಿ ಹುಟ್ಟಿಸಿಕೊಂಡು ಕಾಲ್ಪನಿಕವಾಗಿ ಹೇಳುವಂಥದ್ದಲ್ಲ ಈ ಸತ್ಯವೇದ ಬೈಬಲ್. ಆದ್ದರಿಂದ ಆ ರೀತಿಯಾದಂಥ ಒಂದು ಅದ್ಭುತ ಆಗಿಬಿಟ್ಟಿದೆ ಎಂಬಂಥ ವಿಷಯವನ್ನು ಕೇಳಿ, ಅದೇ ಸಂದರ್ಭದಲ್ಲಿ ಅಸ್ವಸ್ಥನಾದಂಥ ವ್ಯಕ್ತಿ ಸ್ವಸ್ಥನಾಗಿದ್ದಾನೆಂಬುದನ್ನು ಕೇಳಿ, ಬಾಬೇಲಿನ ಅರಸನು ಈಗ ಕೆಲವು ದೂತರನ್ನು ಹಿಜ್ಕೀಯನ ಹತ್ರ ಕಳಿಸ್ಕೊಡ್ತಾನೆ ರೀ. ಮತ್ತು ಈ ಬಾಬೇಲಿನ ಅರಸನ ಹೆಸರು ಮೆರೋದಕ ಬಲದಾನ್ ಎಂಬುದಾಗಿ, ಮೆರೋದಕ ಬಲದಾನ ಅಂತ ಹೇಳ್ಬಿಟ್ಟು, ಬಲದಾನ್ ಅಂತ ಹೇಳುವಾಗ ಬಾಳನು ಯಜಮಾನನು ಎಂಬುದಾಗಿ, ಮತ್ತು ಬಾಳನೇ ಪರಮ ಯಜಮಾನನು ಎಂಬ ಅರ್ಥ ಕೊಡುವಂಥ ಹೆಸರಿದು. ಅನ್ಯ ವ್ಯಕ್ತಿ, ಆದರೂ ಕೂಡ ಹಿಜ್ಕೀಯನು ಗುಣ ಹೊಂದಿದನು ಎಂದು ಕೇಳಿ ಅವನಿಗೊಂದು ಪತ್ರವನ್ನು ಕಳಿಸ್ತಾನೆ, ಬಹುಮಾನವನ್ನು ಕಳಿಸ್ತಾನೆ, ದೂತರನ್ನು ಕಳಿಸ್ಕೊಡ್ತಾನೆ. ಮತ್ತು ಬಾಬೇಲ್ ಎಂಬುದಾಗಿ ಹೇಳುವಾಗ ಅದರ ಹಿನ್ನೆಲೆ ಆದಿಕಾಂಡದಿಂದ ಅದು ಪ್ರಾರಂಭವಾಗ್ತದೆ. ಅದನ್ನು ನಾವು ನೋಡುವಾಗ ಯಾವ ರೀತಿಯಾಗಿ ಅದು ಪ್ರಾರಂಭವಾಗಿತ್ತು ಎಂಬುದು ಸ್ವಲ್ಪ ವಿಚಿತ್ರವಾದಂಥ ಒಂದು ಸಂಗತಿ. 11ನೇ ಅಧ್ಯಾಯ ಆದಿಕಾಂಡದಲ್ಲಿ ಅವರು ಹೇಳಿದರು, ನನಗಾಗಿ, ನನ್ನಿಂದ, ನನ್ನ ಹೆಸರಿಗಾಗಿ ಎಂಬ 3 ಪಟ್ಟಿನ ಆತ್ಮದಿಂದ ಪ್ರಾರಂಭವಾಗಿದ್ದು ಬಾಬೇಲ್ ಎಂಬ ಪದ ಸುಮಾರು 300 ಸಾರಿ ಬೈಬಲ್ನಲ್ಲಿ ಬರ್ತಿದೆ. ಆದ ಕಾರಣ ಸರಿಯಾಗಿ ಹೇಳಬೇಕಾದ್ರೆ 262 ಸಾರಿ ಬರ್ತದೆ. ಆದ ಕಾರಣ ಇದು ನಿಜಕ್ಕೂ ಚರಿತ್ರೆಯ ಒಂದು ಹೆಸರು. ಆದರೆ ಬಾಬೇಲಿನ ಆತ್ಮದ ವಿಷಯದಲ್ಲಿ ನಾವು ಭಾಳ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ
ದಾನಿಯೇಲ್ 4ನೇ ಅಧ್ಯಾಯ 30ನೇ ವಚನದಲ್ಲಿ ಅದೇ ಬಾಬೇಲಿನ ಆತ್ಮ ಏನದು, ನನಗಾಗಿ, ನನ್ನ ಶಕ್ತಿಯಿಂದ, ನನ್ನ ಹೆಸರಿಗಾಗಿ ಎಂಬಂಥ 3 ಪಟ್ಟಿನ ಆತ್ಮ 4ನೇ ಅಧ್ಯಾಯ ದಾನಿಯೇಲ್ ಗ್ರಂಥದಲ್ಲಿ ನಾವು ನೋಡುವ ಪಕ್ಷದಲ್ಲಿ 30ನೇ ವಚನ ಈ ರೀತಿಯಾಗಿ ಇರುವಂಥದ್ದನ್ನು ಗಮನಿಸ್ಬೋದು. ಯಾವ ರೀತಿಯಾಗಿ ಆದಿಕಾಂಡ 11ರಲ್ಲಿ ಇರುವ ಪ್ರಕಾರ ಇಲ್ಲಿ ಕೂಡ ಇದೆ. ಅದೇನೆಂದರೆ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ನಾನು ಕಟ್ಟಿಸಿಕೊಂಡಿರುವ ಮಹಾಪಟ್ಟಣವಾದ ಬಾಬೇಲ್. ನನ್ನ ಮಹಿಮೆ, ನನ್ನ ಶಕ್ತಿ ನನಗಾಗಿ ಇದೆ ಬಾಬೇಲ್ನ ಆತ್ಮ. ಆ 3 ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಕೊಚ್ಚಿಕೊಳ್ಳುವ ಆತ್ಮ, ಬೋಸ್ಟ್ಫುಲ್ ಸ್ಪಿರಿಟ್. ಆದ ಕಾರಣ ಒಂದು ರೀತಿಯಿಂದ ಆ ರೀತಿಯಾಗಿ ಅದಕ್ಕೆ ಗಲಿಬಿಲಿ ಅಂತ ಕೂಡ ಹೆಸರು ಇದೆ ಬಾಬೇಲಿಗೆ. ಮತ್ತು ಅದರ ಬಗ್ಗೆ ನಾವು ಮುಂದುವರಿಸೋಣ. ಸರಿ, ಅವರು ಬಂದ ತಕ್ಷಣ ಹಿಜ್ಕೀಯನು 2ನೇ ವಚನದಲ್ಲಿ ನೋಡುವಾಗ ಹಿಜ್ಕೀಯನು ಬಂದ ದೂತರನ್ನು ಸಂತೋಷದಿಂದ ನೋಡಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳನ್ನು ಕೊಡ್ತಾನೆ. ಕೊಟ್ಟಿದ್ದಷ್ಟೇ ಅಲ್ಲದೆ ಅರಮನೆಯನ್ನು, ಆಯುಧ ಶಾಲೆಯನ್ನು, ತನ್ನ ಭಂಡಾರದಲ್ಲಿದ್ದದ್ದೆಲ್ಲವನ್ನು ಅವರಿಗೆ ತೋರಿಸ್ತಾನೆ. ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಮ್ಗೆ ಅನಿಸ್ಬೋದು, ಅದರ ಮುಂದೆ ನೋಡೋಣ. ಆ ರೀತಿಯಾಗಿ ತೋರಿಸಿದ ಮೇಲೆ ಆಗ ಈಗಾಗಲೇ ಬಂದಿದ್ದಾರೆ, ಪ್ರವಾದಿಗೆ ಗೊತ್ತಾಗ್ಬಿಟ್ಟಿದೆ. ಪ್ರವಾದಿನೂ ಅಲ್ಲಿ ಬಂದಿದ್ದಾರೆ, ಯೆಶಾಯನು ಬಂದಿದ್ದಾನೆ. ಪ್ರವಾದಿಯಾದ ಯೆಶಾಯನು ಹಿಜ್ಕೀಯನ ಬಳಿಗೆ ಬಂದು, ಆ ಮನುಷ್ಯರು ಎಲ್ಲಿಯವರು, ಏನು ಹೇಳಿದರು ಅಂತ 2 ಪ್ರಶ್ನೆ ಕೇಳ್ತಾನೆ. ಕೇಳಿದಾಗ ಹಿಜ್ಕೀಯನು ಅವರ ಪರವಾಗಿ ಹೇಳುವಂಥ ಮಾತು, ಭಾಳ ದೂರ ದೇಶದಿಂದ ಅಂದರೆ ಬಾಬೇಲ್ನಿಂದ ಬಂದವರು ಅಂತ ಹೇಳ್ತಾನೆ. ಮತ್ತು ಯೆಶಾಯನಿಗೆ ಕ್ಯೂರಿಯಾಸಿಟಿ, ಯಾಕಂದರೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಅವರು ನಿನ್ನ ಅರಮನೆಯಲ್ಲಿ ಏನು ನೋಡಿದರು ಎಂಬುದಾಗಿ ಕೇಳ್ತಾನೆ. ಅರಸನನ್ನು ಪ್ರಶ್ನಿಸುವಂಥ ಅಧಿಕಾರ ಪ್ರವಾದಿಗೆ ಮಾತ್ರ ಇತ್ತು. ಅರಸನು ಟಾಪ್ ಅಧಿಕಾರದಲ್ಲಿ, ರಾಜಕೀಯತನದಲ್ಲಿ, ಸರ್ಕಾರದಲ್ಲಿ ದೊಡ್ಡ ವ್ಯಕ್ತಿ. ಆದರೆ ಅರಸನನ್ನು ಪ್ರಶ್ನಿಸುವಂಥ ಆತ್ಮಿಕ ಅಧಿಕಾರ ಇರುವಂಥ ವ್ಯಕ್ತಿ ಪ್ರವಾದಿಯಾದಂಥ ಯೆಶಾಯನು ತಿರುಗಿ ಕೇಳ್ತಾನೆ, ಏನು ನೋಡಿದ್ರು ಅಂತ ಹೇಳ್ಬಿಟ್ಟು. ಅದಕ್ಕೆ ಅರಸನು ಈಗ ಹೇಳ್ತಾನೆ, ಅರಮನೆಯಲ್ಲಿರುವುದನ್ನೆಲ್ಲ ನೋಡಿದರು, ನನ್ನ ಭಂಡಾರದಲ್ಲಿ ಅವರಿಗೆ ತೋರಿಸದೇ ಇದ್ದಂಥದ್ದು ಒಂದು ಇರುವುದಿಲ್ಲ, ಎಲ್ಲ ತೋರಿಸಿದೆ ಅಂತ ಹೇಳ್ತಾನೆ. ಕೂಡಲೇ ಪ್ರಾಫಸಿ ಸ್ಟಾರ್ಟ್ ಆಗ್ತದೆ. ಏನಂತ, 39ನೇ ಅಧ್ಯಾಯ ಯೆಶಾಯನ ಗ್ರಂಥ 5ನೇ ವಚನ, ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳು. ಏನದು? ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೆ ಅರಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೇಲಿಗೆ ಒಯ್ಯಲ್ಪಡುವ ದಿನವು ಬರ್ತದೆ. ಭಾಳ ಕಠಿಣವಾದಂಥದ್ದು. ಯಾಕಂದರೆ ಎಷ್ಟು ಟೈಮ್ ತಗೊಂಡು ಹಿಜ್ಕೀಯನು ಅರಮನೆಯಲ್ಲಿರುವಂಥ ಒಂದೊಂದು ತೋರಿಸ್ಬಿಟ್ಟು ಬೆಳ್ಳಿ, ಬಂಗಾರ, ಸುಗಂಧ ತೈಲ, ಸುಗಂಧ ದ್ರವ್ಯ ಇವೆಲ್ಲ ಕೊಡ್ತಾ ಇದ್ದಾನೆ. ಕೊಟ್ಟ ಮೇಲೆ ಪ್ರವಾದನೆ ಬಂತು, ಏನಂತ ಹೇಳಿಬಿಟ್ಟು, ಈ ರೀತಿಯಾಗಿ ಎಲ್ಲ ನೀನು ತೋರಿಸಿದೆಲ್ಲ ಒಯ್ಯಲ್ಪಡ್ತದೆ. ಕೊಟ್ಟಿದ್ದು ಬಹುಶಃ ಒಂದು 1% ಇರ್ಬೋದು ಬಂದಂಥವ್ರಿಗೆ ಕೊಟ್ಟಂಥ ಕೊಡುಗೆ, ಆದರೆ 99%ರಷ್ಟು ಎಲ್ಲ ಒಯ್ಯಲ್ಪಡುವುದು ಬಾಬೇಲಿಗೆ, ಇಲ್ಲೇನೂ ಉಳಿಯುವುದಿಲ್ಲ. ಅದು ಶಾಕಿಂಗ್ ನ್ಯೂಸ್, ಅದು ಬೇಸರದ ಒಂದು ವಿಷಯ. ಆಮೇಲೆ
ಇನ್ನೂ ಶಾಕ್ ಆಗಿರುವಂಥ, ಇನ್ನೂ ದುಃಖಕರವಾದಂಥ ಪ್ರವಾದನೆ ಕೇಳಿಸ್ಕೊಳ್ಳಿ. ಬಾಬೇಲಿನ ಅರಸರು ಬಂದು, ಅಂದರೆ ಒಬ್ಬನಲ್ಲ, ಅರಸರು ಬಂದು ನೀನು ಪಡೆದ ನಿನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಯಲ್ಲಿ ಕಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು. ಹಾಗಾದರೆ ನಿನ್ನ ಮಕ್ಕಳನ್ನ ಕೂಡ ಸೆರೆ ಒಯ್ಯಲ್ಪಡ್ತಾರೆ. ಎಲ್ಲ ವಸ್ತು ಹೋಯಿತು, ಈಗ ಮಕ್ಕಳು ಕೂಡ ಒಯ್ಯಲ್ಪಡ್ತಾರೆ. ಇದೇ ಪ್ರವಾದನೆ. ನಿನ್ನವುಗಳೆಲ್ಲವೂ ಹೋಗುತ್ತೆ, ನಿನ್ನವರೆಲ್ಲರೂ ಹೋಗುತ್ತಾರೆ ಬಾಬೇಲಿಗೆ. ಆ ರೀತಿಯಾಗಿ ಹೇಳಿದಾಗ ಹಿಜ್ಕೀಯನ ಒಂದು ಪ್ರತಿಕ್ರಿಯೆ ಭಾಳ ಆಶ್ಚರ್ಯವನ್ನು ಉಂಟು ಮಾಡಿತು ನನಗೆ. ಅದನ್ನು ನೋಡ್ಕೊಳ್ಳೋಣ ಬನ್ನಿರಿ. ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯಾ, ಚಾಪ್ಟರ್ 39 ವರ್ಸ್ 8. ಹೇಗೂ ನನ್ನ ಜೀವಮಾನದಲ್ಲಿ ತಪ್ಪದೇ ಸೌಭಾಗ್ಯವಿರುವುದು. ಸ್ವಲ್ಪ ಇದನ್ನು ನಾವು ಆಲೋಚನೆ ಮಾಡೋಣ. ಯಾಕಂತ ಹೇಳಿದರೆ, ಒಂದು ರೀತಿಯಿಂದ ಆ ಹಿಜ್ಕೀಯನು ಸ್ವಾರ್ಥಿ ಅಂತ ಅನಿಸ್ತದೆ ನಮಗೆ. ನಾನು ಅದರ ಬಗ್ಗೆ ತೀರ್ಪು ಮಾಡಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನ್ನ ಒಂದು ಪಾಲಿಸಿ ಪ್ರಕಾರವಾಗಿ ಯಾರನ್ನೂ ತೀರ್ಪು ಮಾಡಬಾರ್ದು, ಬೈಬಲ್ನಲ್ಲಿರುವವರನ್ನು ತೀರ್ಪು ಮಾಡಬಾರ್ದು, ವರ್ತಮಾನ ಕಾಲದಲ್ಲಿರುವವರನ್ನು ತೀರ್ಪು ಮಾಡಬಾರ್ದು ಎಂಬುದಾಗಿ. ಯಾಕಂದರೆ ತೀರ್ಪು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ, ಅದು ದೇವರು. ಆದ ಕಾರಣ ತೆರೆದ ಮನಸ್ಸಿನಿಂದ ನಾವು ನೋಡುವ ಪಕ್ಷದಲ್ಲಿ ನನ್ನ ಜೀವಮಾನದಲ್ಲಿ ಇಂಥದ್ದೆಲ್ಲ ಆಗಲ್ಲ. ನನ್ನ ಕಾಲ ಆದಮೇಲೆ, ಮುಂದಿನ ಕಾಲದಲ್ಲಿ ನಾನು ಇಲ್ಲದೇ ಇದ್ದಾಗ ನನ್ನ ಅರಮನೆಗೂ ನನ್ನ ಕುಟುಂಬಕ್ಕೂ ಅಘಾತ ಬಾಧೆ ಉಂಟಾಗ್ತದೆ, ತೀರ್ಪು ಉಂಟಾಗ್ತದೆ ಎಂಬುದಾಗಿ ಹೇಳಿಬಿಟ್ಟು, ಹೇಗೋ ನನ್ನ ಕಾಲದಲ್ಲಿ ಇದಾಗಲ್ಲ ಅಂತ ಅದು ಆ ರೀತಿಯಾಗಿ ಒಂದು ಅಂದುಕೊಳ್ತಾನೆ ಅವನು. ಆ ಅಂದುಕೊಂಡದ್ದನ್ನು ಆ ದೇವರಾತ್ಮನಷ್ಟೇ ತಿಳ್ಕೊಂಡಿರ್ತಾನೆ. ಇಲ್ಲಿ ಅವನು ಹೇಳಲಿಲ್ಲ, ಹಿಜ್ಕೀಯನು ಯೆಶಾಯನಿಗೆ ಹೇಳಲಿಲ್ಲ. ಆದರೂ ಕೂಡ ದೇವರು ಅವನ ಮಾತನ್ನು, ಅವರ ಮನಸ್ಸನ್ನು ಸ್ಕ್ಯಾನ್ ಮಾಡಿ ಬರೆದಿಟ್ಟಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅದನ್ನು ನೋಡೋಣ. 4ನೇ ಅಧ್ಯಾಯ ಏನಿದೆ ನೋಡೋಣ. ಈ ಒಂದು ವಿಷಯಕ್ಕೆ ತಕ್ಕಂಥ ಒಂದು ಸಂಬಂಧಿಸಿದಂಥ ಒಂದು ಮಾತು. ಇಬ್ರಿಯ 4:13ನೇ ವಚನ ಈ ರೀತಿಯಾಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಹಾಗಾದರೆ ದೇವರಿಗೆ ಗೊತ್ತು ಅವನೇನು ಅಂದ್ಕೊಂಡ ಅಂತ ಹೇಳ್ಬಿಟ್ಟು. ಆದರೆ ದೇವರಿಗೆ ಗೊತ್ತು ಅವನು ಏನು ಹೇಳ್ದ ಅಂತ ಹೇಳಿಕೊಡು. ಏನು ಹೇಳ್ದ ನೋಡೋಣ ಬನ್ನಿರಿ. ಯೆಶಾಯ 39:8ನೇ ವಚನದ 2ನೇ ಭಾಗದಲ್ಲಿ, ಹಿಜ್ಕೀಯನು ಯೆಶಾಯನಿಗೆ, ನೀನು ತಿಳಿಸಿದ ಯೆಹೋವನ ಮಾತು ಎಂಥವನಾಗಿರುವನೋ ಅಂಥವನಾಗಿರುವಾತನ ಮಾತು ಒಳ್ಳೆಯದಾಗಿದೆ. ಚಿಕ್ಕಂದಿನಿಂದ ಕೂಡಿಸಿದ್ದಂಥ ಎಲ್ಲವೂ, ಬ್ಯಾಂಕ್ ಅಕೌಂಟ್ನಲ್ಲಿರುವಂಥ ಎಲ್ಲವೂ, ನಮ್ಮ ಆಸ್ತಿ ಪಾಸ್ತಿ ಎಲ್ಲವೂ ಹೋಗಿಬಿಡ್ತದೆ ಅಂತ ಹೇಳಿದಾಗ ಅದು ಆ ಮಾತು ಒಳ್ಳೆಯದಾ? ನಿನ್ನ ಕುಟುಂಬದವರೆಲ್ಲರೂ ಕೂಡ ಸೆರೆ ಒಯ್ಯಲ್ಪಡ್ತಾರೆ, ವೈರ್ಯ ಪಾಲಾಗ್ತಾರೆ, ಆ ಮಾತು ಒಳ್ಳೆಯದಾ? ಇಲ್ಲ. ಆದರೆ ಹಿಜ್ಕೀಯನು ವಿಶ್ವಾಸದಿಂದ ನೀನು ತಿಳಿಸಿದ ಯೆಹೋವನ ಮಾತು ಒಳ್ಳೆಯದಾಗಿದೆ ಎಂಬುದಾಗಿ ಹೇಳ್ತಾನೆ ರೀ. ಹಿಜ್ಕೀಯನಿಗೆ ರೋಮ 8:28
ಗೊತ್ತಿರಲಿಲ್ಲ. ರೋಮ 8:28 ಏನಾಗಿದೆ ನೋಡೋಣ. ಅದಾದ ನಂತರ ಆದಿಕಾಂಡದಲ್ಲಿ ಕೂಡ ಒಂದು ವಾಕ್ಯ ನಾವು ನೋಡಿಕೊಳ್ಳೋಣ. ಸರಿ, ರೋಮ 8:28 ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ಅಥವಾ ಒಳ್ಳೆಯದಕ್ಕಾಗಿಯೇ ಎಂದು ನಮಗೆ ಗೊತ್ತದೆ. ಈ ಮಾತನ್ನು ಹಿಜ್ಕೀಯನು ನಂಬಿದನು. ಅಷ್ಟೇ ಅಲ್ಲ, ಇದೇ ರೋಮ 8:28 ತನ್ನ ಜೀವನದ ಅಂತಿಮಕ್ಕೆ ಬಂದಂಥ ಯೋಸೇಫನು ಕೂಡ ನಂಬಿದ್ದನ್ನು ನಾವು ನೋಡ್ತೇವೆ. ಆದಿಕಾಂಡ 50ನೇ ಅಧ್ಯಾಯ ಮತ್ತು 20-20ನೇ ವಚನ ನಾವು ನೋಡುವಾಗ ತನ್ನ ಸಹೋದರರಿಗೆ, ಯೋಸೇಫನು ತನಗೆ ಕೇಡು ಮಾಡಿದಂಥ ಸಹೋದರರಿಗೆ ಹೇಳುವಂಥ ಮಾತು ಏನಂತ ಹೇಳಿದರೆ, ನೀವಂತೂ ನನಗೆ, ಆದಿಕಾಂಡ 50:20, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದರು. ಆಶ್ಚರ್ಯ ಅಲ್ವಾ? ಹೌದು. ಹಳೆ ಒಡಂಬಡಿಕೆ ಭಕ್ತಾದಿಗಳು ರೋಮ 8:28 ಗೊತ್ತಿರಲಿಲ್ಲ, ಹೊಸ ಒಡಂಬಡಿಕೆಯ ಸತ್ಯ ಗೊತ್ತಿರಲಿಲ್ಲ. ಆದರೂ ಕೂಡ ಅವರ ಪ್ರತಿಕ್ರಿಯೆ, ಅದು ಹಿಜ್ಕೀಯನಾಗಿರ್ಬೋದು, ಯೋಸೇಫನಾಗಿರ್ಬೋದು. ಅಷ್ಟೇ ಅಲ್ಲ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೂಡ ನಾವು ನೋಡುವಾಗ 2ನೇ ಸಮುವೇಲ 16ನೇ ಅಧ್ಯಾಯದಲ್ಲಿ ದಾವೀದನು ಕೂಡ ಹಿಜ್ಕೀಯನ ಹಾಗೆ ಹೇಳುವಂಥ ಒಂದು ಮಾತು ಈ ರೀತಿಯಾಗಿದೆ. ನೋಡ್ರಿ, 2ನೇ ಸಮುವೇಲ 16ನೇ ಅಧ್ಯಾಯದ 12ನೇ ವಚನ ಈ ರೀತಿಯಾಗಿದೆ. 2 Samuel 16:12. ದಾವೀದನು ಹೋಗ್ತಾ ಇದ್ದಾಗ ಒಬ್ಬ ವ್ಯಕ್ತಿ, ಅವನ ಹೆಸರು ಶಿಮ್ಮಿ ಅಂತ ಹೇಳ್ಬಿಟ್ಟು, ಶಿಮ್ಮಿ ಶಪಿಸ್ತಾ ಇದ್ದಾಗ ಬೇರೆಯವರು ಅಡ್ಡಿ ಮಾಡಲಿಕ್ಕೆ ಯತ್ನಿಸ್ತಾರೆ. ಆಗ ದಾವೀದನು ಹೇಳ್ತಾನೆ, ಅವನು ಶಪಿಸಲಿ, ದಾವೀದನನ್ನು ಶಪಿಸೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದಿ ಎಂದು ಅವನನ್ನು ಯಾರು ಕೇಳಬಹುದು? ಆ ರೀತಿಯಾಗಿ ಹೇಳಿಬಿಟ್ಟು 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂದು ಹೇಳಿದರು. ಶಾಪಕ್ಕೆ ಬದಲು ಶುಭ, ಶಾಪಕ್ಕೆ ಬದಲು ಶುಭ. ಹೌದು, ಇಂಥ ಮಾತುಗಳನ್ನು ಓದುವಾಗ ಭಾಳ ಉತ್ತೇಜನ ಅನ್ನಿಸ್ತದೆ. ಯಾಕಂತೇಳಿದರೆ ದೇವರು ಆ ರೀತಿಯಾಗಿ ಕಾರ್ಯ ಮಾಡುವಾತನು ಎಂಬುದನ್ನು ದೇವರ ವಾಕ್ಯದಲ್ಲಿ ಮತ್ತೆ ಮತ್ತೆ ರುಜುಪಡಿಸಲಾಗಿದೆ. ಇನ್ನೊಂದು ವಾಕ್ಯ ಕೂಡ ನೆನಪಿಗೆ ಬರುತ್ತಿದೆ. ಅದು ಜಕರಿಯ 8:13. ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತೋ ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಆಶೀರ್ವಾದದ ಮಾತಾಗಿ, ಹರಕೆಯ ಮಾತಾಗಿ ಸಲ್ಲುವುದು ಎಂಬುದಾಗಿ. ನೀನು ತಿಳಿಸಿದ ಯೆಹೋವನ ಮಾತು ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ಹಿಜ್ಕೀಯನು ನೀಡಿದಂಥ ಪ್ರತಿಕ್ರಿಯೆ ಯೆಶಾಯ 39:8 ಇದ್ದದ್ದು ಆಶ್ಚರ್ಯ. ಅದನ್ನು ಅನ್ವಯ ಮಾಡಿಕೊಳ್ಳೋಣ. ಯೆಶಾಯನ ಗ್ರಂಥ 39ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.